ಸೊ ಪರಮಾಣು ಶಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪರಮಾಣು ಶಕ್ತಿ ಎಂದರೇನು ಅಂತ ಹೇಳಿ ಬರ್ಕೊಂಡಾಯ್ತು ನಿಮ್ದು. ಸೊ ನಾನು ಕ್ವಶನ್ ಅಲ್ಲಿಗೆ ಹಾಕಿರುವಂತದ್ದು ಏನು ಅಂತ ಹೇಳಿದ್ರೆ, ಭಾರತವು ಏಕೆ ಪರಮಾಣು ಶಕ್ತಿಯನ್ನು ಉತ್ಪಾದಿಸುವ ಯೋಜನೆಯನ್ನು ಹಮ್ಮಿಕೊಂಡಿದೆ? ಯಾಕಿರ್ಬೋದು? ಯಾಕೆ ಪರಮಾಣು ಶಕ್ತಿ ಅಂದ್ರೆ ಅದು ಪರಿಸರ ಸ್ನೇಹಿ ಆಗಿರುವಂತದ್ದು ಅಲ್ಲ, ನಮಗೆ ಗೊತ್ತೇ ಉಂಟು. ಸೊ ಆದ್ರೂ ಸಹ ಯಾಕೆ ಪರಮಾಣು ಶಕ್ತಿಯನ್ನ ಭಾರತ ಉತ್ಪಾದಿಸ್ತಾ ಉಂಟು? ಯಾವ ಕಾರಣಕ್ಕೋಸ್ಕರ ಇರ್ಬೋದು? ಸೊ ಜನರಲ್ ಆಗಿ ಥಿಂಕ್ ಮಾಡುವಾಗ ನಾನು ಇಷ್ಟರ ತನಕ ಹೇಳಿದ ಏನು ಟಾಪಿಕ್ ಗಳ ಎಕ್ಸ್ಪ್ಲನೇಷನ್ ಅಲ್ಲಿ ಅದಕ್ಕೆ ಆನ್ಸರ್ ಉಂಟು. ಯಾಕಿರ್ಬೋದು ಅಂತ ಹೇಳಿದ್ರೆ, ಸೊ ಭಾರತದಲ್ಲಿ ವಿದ್ಯುತ್ನ ಬೇಡಿಕೆ ತುಂಬಾ ಉಂಟು. ಆ ವಿದ್ಯುತ್ನ ಬೇಡಿಕೆಯನ್ನ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ, ಕೊರತೆ ಉಂಟು. ಆ ಕಾರಣಕ್ಕೋಸ್ಕರ ಭಾರತ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಪರಮಾಣು ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಉಂಟು. ಸೊ ಕ್ವಶನ್ ಇನ್ನೊಮ್ಮೆ ರಿಪೀಟ್ ಮಾಡ್ತಾನೆ, ಭಾರತವು ಏಕೆ ಪರಮಾಣು ಶಕ್ತಿಯನ್ನು ಉತ್ಪಾದಿಸುವ ಯೋಜನೆಯನ್ನು ಹಮ್ಮಿಕೊಂಡಿದೆ? ಆನ್ಸರ್, ವಿದ್ಯುತ್ ಬೇಡಿಕೆಯನ್ನು ಪೂರೈಸುವಷ್ಟು ವಿದ್ಯುತ್ ಭಾರತದಲ್ಲಿ ಉತ್ಪಾದನೆ ಆಗುತ್ತಿಲ್ಲ. ಸೊ ಆದ್ರಿಂದ ಭಾರತ ಏನಾಗ್ತಾ ಉಂಟು? ಪರಮಾಣು ಶಕ್ತಿಯನ್ನ ಉತ್ಪಾದನೆ ಮಾಡ್ತಾ ಉಂಟು. ಆನ್ಸರ್ ಅಷ್ಟೇ ಅದಕ್ಕಿರುವಂತದ್ದು. ಭಾರತದಲ್ಲಿ ಅಪಾರವಾದಂತ ಪರಮಾಣುಕ ಖನಿಜಗಳು ಭಾರತದಲ್ಲಿ ಉಂಟು. ಭಾರತದಲ್ಲಿ ಪರಮಾಣು ಶಕ್ತಿಯನ್ನ ಉತ್ಪಾದನೆ ಮಾಡುವಷ್ಟು ಭಾರತದಲ್ಲಿ ಪರಮಾಣುಕ ಖನಿಜಗಳು ಭಾರತದಲ್ಲಿ ಉಂಟು. ಸೊ ಯಾವುದೆಲ್ಲ ಉಂಟು ಅಂತ ಹೇಳಿ ನೋಡುವ. ಫಾರ್ ಎಕ್ಸಾಂಪಲ್ ಯಾವುದೆಲ್ಲ ಉಂಟು ಅಂತ ಹೇಳಿದ್ರೆ, ಯುರೇನಿಯಂ ಮತ್ತು ಥೋರಿಯಂ ಬರ್ಕೊಳ್ಳಿ. ಯುರೇನಿಯಂ ಮತ್ತು ಥೋರಿಯಂ ಇವು ಪರಮಾಣು ವಿದ್ಯುತ್ ತಯಾರಿಕೆಗೆ ಬೇಕಾಗುವಂತಹ ಪ್ರಮುಖ ಪರಮಾಣುಕ ಖನಿಜಗಳು, ಯುರೇನಿಯಂ ಮತ್ತು ಥೋರಿಯಂ. ಸೊ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂತದ್ದು ಭಾರತದ ಪ್ರಮುಖ ಯುರೇನಿಯಂ ಮತ್ತು ಥೋರಿಯಂ ಅನ್ನ ಬರ್ಕೊಂಡ್ರಲ್ಲ, ಇದು ಭಾರತದಲ್ಲಿ ವಿದ್ಯುತ್ನ ಉತ್ಪಾದನೆಗೆ ಬೇಕಾಗುವಂತಹ ಪ್ರಮುಖ ಪರಮಾಣುಕ ಖನಿಜಗಳು. ಸೊ ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರವನ್ನು ತಾರಾಪುರ ಎಂಬಲ್ಲಿ ಸ್ಥಾಪಿಸಲಾಯಿತು 1969ರಲ್ಲಿ. ಸೊ ಅದನ್ನ ಬರ್ಕೊಳ್ಳಿ. ಭಾರತದಲ್ಲಿ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರವನ್ನು ತಾರಾಪುರ ಎಂಬಲ್ಲಿ 1969ರಲ್ಲಿ ಸ್ಥಾಪಿಸಲಾಯಿತು. 1969ರಲ್ಲಿ ಸ್ಥಾಪಿಸಲಾಯಿತು. ಇದು ದೇಶದಲ್ಲಿ ಒಟ್ಟು ಇಂದು ಪ್ರೆಸೆಂಟ್ ಆಗಿ ಭಾರತ ದೇಶದಲ್ಲಿ ಒಟ್ಟು 7 ಪರಮಾಣು ವಿದ್ಯುತ್ ಕೇಂದ್ರಗಳು ಉಂಟು. ಸೊ ಅದು ಯಾವುದೆಲ್ಲ ಅಂತ ಹೇಳಿ ನೋಡ್ತಾ ಹೋಗುವ, ಒಂದಾದ್ಮೇಲೆ ಒಂದನ್ನ, 1 by 1. ಸೊ ಮೊಟ್ಟ ಮೊದಲು ತಾರಾಪುರ ಎಂಬಲ್ಲಿರುವಂತದ್ದು, ಅದು ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದ ತಾರಾಪುರ ಫಸ್ಟ್ ಒನ್. ಅಂದ್ರೆ ಫಸ್ಟಿಗೆ 1969ರಲ್ಲಿ ಸ್ಥಾಪನೆ ಆದದ್ದು ತಾರಾಪುರ. ಅದು ಮುಂಬೈ ಸಮೀಪ ಮಹಾರಾಷ್ಟ್ರ ರಾಜ್ಯ. ಸೊ ನೀವು ನಂಬರ್ 1 ಹಾಕಿ ತಾರಾಪುರ ಮಹಾರಾಷ್ಟ್ರ ಅಂತ ಹೇಳಿ ಬರೀರಿ. ತಾರಾಪುರ ಮಹಾರಾಷ್ಟ್ರ. ಸೆಕೆಂಡ್ ಒನ್ ರಾಣಾಪುರ. ಅಲ್ಲಿ ಕಾಣಲಿಲ್ಲ ನಿಮಗೆ, ಅದಕ್ಕೆ ಹೇಳ್ತಾ ಇದ್ದೇನೆ, ಅಲ್ಲಿ ಇಲ್ಲ ಮಕ್ಳೇ, ಅದನ್ನ ಬರ್ಕೊಳ್ಳಿ. ರಾಣಾ ಪ್ರತಾಪ ಸಾಗರ. ಸೆಕೆಂಡ್ ಒನ್ ರಾಣಾ ಪ್ರತಾಪ ಸಾಗರ, ಅದು ರಾಜಸ್ಥಾನ ರಾಜ್ಯ. ರಾಣಾ ಪ್ರತಾಪ ಸಾಗರ ರಾಜಸ್ಥಾನ ರಾಜ್ಯ. ನೆಕ್ಸ್ಟ್ ಕಲ್ಪಕಂ, ಅದು ಚೆನ್ನೈ ಸಮೀಪ. ಚೆನ್ನೈ ಅಂತ ಹೇಳಿದ್ರೆ ತಮಿಳುನಾಡು ರಾಜ್ಯ. ಕಲ್ಪಕಂ. ನೆಕ್ಸ್ಟ್ ಇದು ಡಿಸ್ಪ್ಲೇ ಆಗಿದೆ ನಿಮಗೆ, ನರೋರಾ, ಅದು ಉತ್ತರ ಪ್ರದೇಶ. ನರೋರಾ ಇರುವಂತದ್ದು ಉತ್ತರ ಪ್ರದೇಶ. ನೆಕ್ಸ್ಟ್ ಫಿಫ್ತ್ ಒನ್ ಗುಜರಾತ್ ರಾಜ್ಯ, ಕಾಕ್ರಾಪಾರ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಕರ್ನಾಟಕದಲ್ಲಿ ಕಾರವಾರದ ಬಳಿ ಇರುವಂತಹ ಕೈಗಾ. ಸೊ ನಿಮಗೆ ಅದು ಫಸ್ಟ್ಗೆ ನಾನು ಡಿಸ್ಪ್ಲೇ ಮಾಡಿದ್ದೆ ಅದರ ಪಿಕ್ ಅನ್ನು. ನೆಕ್ಸ್ಟ್ ತಮಿಳುನಾಡಿನ ಕುಂದನ್ ಕೋಲಂ ಅನ್ನುವಂತಹ ಪ್ರದೇಶ ಇರುವಂತದ್ದು ತಮಿಳುನಾಡು. ಇದು ಭಾರತದ ಈಗ ಪ್ರೆಸೆಂಟ್ ಆಗಿ ಭಾರತದಲ್ಲಿರುವಂತಹ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಾಗಿರುವಂತದ್ದು.
ಸೊ ಭಾರತದಲ್ಲಿ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂತದ್ದು, ನಾನು ಶಕ್ತಿ ಸಂಪನ್ಮೂಲಗಳು ಪಾಠ ಸ್ಟಾರ್ಟ್ ಮಾಡುವಾಗ 2 ರೀತಿಯಲ್ಲಿ ಡಿವೈಡ್ ಮಾಡಿದ್ದೆ, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಮತ್ತು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಹೇಳಿ. ಸೊ ನಾವ್ ಇಲ್ಲಿಗ ನೋಡ್ಲಿಕ್ಕೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಭಾರತದಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ನಾವು ಹೆಚ್ಚು ಉಪಯೋಗಿಸುವಂತದ್ದು ಬಹಳಷ್ಟು ಅಗತ್ಯವಾಗಿದೆ ಅಂತ ಹೇಳಿ. ಸೊ ಯಾವ ಕಾರಣಕ್ಕೋಸ್ಕರ ಅದು ಅಗತ್ಯವಾಗಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ಬೇಕು. ಸೊ ಅದರ ಅವಶ್ಯಕತೆ ಏನು ಅನ್ನೋದಾಗಿ, ಸೊ ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್ ಏನು ಅಂತ ಹೇಳಿದ್ರೆ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ. ಭಾರತದಲ್ಲಿ ಅಪರಿಮಿತವಾದ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ದೊರೀತದೆ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕು, ಅದನ್ನ ಹೆಚ್ಚು ಹೆಚ್ಚು ಉಪಯೋಗ ಮಾಡ್ಬೇಕು. ಆ ಹೆಚ್ಚು ಹೆಚ್ಚು ಉಪಯೋಗ ಮಾಡ್ಬೇಕು ಅಂತ ಹೇಳುವಾಗ, ಸೊ ಯಾತಕ್ಕೋಸ್ಕರ ಅಂತ ಹೇಳಿ ಕಾರಣ ಬರ್ತದೆ. ಯಾವ ಕಾರಣಕ್ಕೋಸ್ಕರ ನಾವು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಉಪಯೋಗ ಮಾಡ್ಬೇಕು, ಯಾವ ಕಾರಣಕ್ಕೋಸ್ಕರ ನಾವು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಕ್ವಶನ್ ಬರ್ತದೆ. ಹಾಗಾದ್ರೆ ಏನ್ ಕಾರಣ? ನಿಮಗೆ ಆಲ್ರೆಡಿ ಅದರ ವಿಚಾರಗಳನ್ನ ನಾನು ತುಂಬಾ ಸಲ ಹೇಳಿದ್ದೆ. ಸೊ ಕ್ವಶನ್ಸ್ ಬರ್ದು ಆನ್ಸರ್ ಬರೀರಿ. ಕ್ವಶನ್ ಹೇಳ್ತೇನೆ ಫಸ್ಟಿಗೆ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ನಾವು ಏಕೆ ಹೆಚ್ಚು ಬಳಸಬೇಕು? ಕ್ವಶನ್ ಫೈನಲ್ ಎಕ್ಸಾಮಿಗೆ ಬರುವ ಸಾಧ್ಯತೆ ಇರ್ತದೆ. ಸೊ ಕ್ವಶನ್ ಬರೀರಿ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ನಾವು ಏಕೆ ಹೆಚ್ಚು ಬಳಸಬೇಕು, ಏಕೆ ಹೆಚ್ಚು ಬಳಸಬೇಕು? ಸೊ ಕಾರಣಗಳು ನಾನು ಪಾಯಿಂಟ್ ಆಗಿಯೇ ಕೊಡ್ತಾ ಹೋಗ್ತೇನೆ ಮಕ್ಕಳೇ, ಸೊ ಅದನ್ನ ಬರೀರಿ. ಸೊ ಅವು ನವೀಕರಿಸಬಲ್ಲ ಮೂಲಗಳು. ಈಗ ಫಾರ್ ಎಕ್ಸಾಂಪಲ್ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಲ್ಲಿ ಸೌರಶಕ್ತಿಯನ್ನು ತಕೊಂಡ್ರೆ ಅದನ್ನ ನಮಗೆ ಎಷ್ಟು ಸಹ ನಾವು ಅದನ್ನ ಮತ್ತೇನ್ ಮಾಡ್ಬೋದು, ನವೀಕರಿಸಬಹುದಾಗಿದೆ, ಹೌದಾ? ಸೊ ಅದು ಮುಗಿದು ಹೋಗುವಂತದ್ದು ಅಲ್ಲ. ಸೊ ಅದರಿಂದ ಫಸ್ಟ್ ಪಾಯಿಂಟ್ ನವೀಕರಿಸಬಲ್ಲ ಮೂಲದ್ದು. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮಾಲಿನ್ಯ ಮುಕ್ತವಾದವು. ಈಗ ಪೆಟ್ರೋಲಿಯಂ ಅನ್ನು ನಾವು ಬಳಸಿದ್ರೆ ಅದು ಮಾಲಿನ್ಯಕಾರಕವಾಗಿರ್ತದೆ ಅಲ್ವಾ? ಸೊ ಆದ್ರಿಂದ ಈಗ ಜಲವಿದ್ಯುತ್ ಶಕ್ತಿಯನ್ನ ಬಳಸಿದ್ರೆ ಅದು ಮಾಲಿನ್ಯಕಾರಕ ಆಗಿರುವುದಿಲ್ಲ, ಹೌದಾ? ಸೊ ಆದ್ರಿಂದ ಮಾಲಿನ್ಯ ಮುಕ್ತವಾದವು. ನೆಕ್ಸ್ಟ್ ಥರ್ಡ್ ಒನ್, ಪರಿಸರ ಸ್ನೇಹಿಯಾಗಿದೆ. ಥರ್ಡ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ನವೀಕರಿಸಬಲ್ಲ ಮೂಲ, ಸೆಕೆಂಡ್ ಪಾಯಿಂಟ್ ಮಾಲಿನ್ಯ ಮುಕ್ತವಾದವು, ಥರ್ಡ್ ಪಾಯಿಂಟ್ ಪರಿಸರ ಸ್ನೇಹಿಯಾಗಿದೆ. ಫೋರ್ತ್ ಪಾಯಿಂಟ್, ಸುಲಭವಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಸರಬರಾಜು ಮಾಡಬಹುದು. ಸುಲಭವಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಸರಬರಾಜು ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್, ದೇಶದ ವಿದ್ಯುತ್ ಅಭಾವವನ್ನು ನೀಗಿಸಬಹುದು. ನೆಕ್ಸ್ಟ್ ಪಾಯಿಂಟ್, ದೇಶದ ವಿದ್ಯುತ್ ಅಭಾವವನ್ನು ನೀಗಿಸಬಹುದು. ಆಯ್ತಾ? ಸೊ ಇದೆಲ್ಲ ಕಾರಣಗಳನ್ನ ನಾವು ನೋಡಿದಾಗ ನಮಗೆ ಅನಿಸ್ತದೆ ಏನು ಅಂತ ಹೇಳಿದ್ರೆ, ನಾವು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಹೆಚ್ಚು ಬಳಕೆ ಮಾಡಬಹುದು. ಸೊ ಇದೇ ಪಾಯಿಂಟ್ ಅನ್ನು ಇಟ್ಕೊಂಡು ನಿಮ್ಗೆ NTSC ಗೆ ಕ್ವಶನ್ ಬರುವ ಸಾಧ್ಯತೆಗಳಿದೆ. ಪರಿಸರ ಸ್ನೇಹಿ ಆಗಿರುವಂತಹ ಶಕ್ತಿ ಸಂಪನ್ಮೂಲ ಯಾವುದಾಗಿದೆ ಅಂತ ಹೇಳಿ. ಸೊ ಅದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಆಗಿದೆ. ಸೊ ಭಾರತದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತ, ವಿದ್ಯುತ್ ಶಕ್ತಿಯ ಬಳಕೆಯ ದರವು ಸಹ ಹೆಚ್ಚಾಗಿದೆ. ಹೀಗಾಗಿ ನಾವು ತುರ್ತಾಗಿ ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನು ಅಭಿವೃದ್ಧಿ ಮಾಡುವಂತದ್ದು ಬಹಳಷ್ಟು ಅನಿವಾರ್ಯ. ಆ ಕೆಲಸವನ್ನು ಭಾರತದಲ್ಲಿ ಇವಾಗ ಜಾರಿಯಲ್ಲಿ ತರ್ತಾ ಇದ್ದಾರೆ. ಪವನ ಶಕ್ತಿ, ಸೌರಶಕ್ತಿಯನ್ನ ಹೆಚ್ಚೆಚ್ಚು ಬಳಕೆ ಮಾಡಲಿಕ್ಕೆ ಜನರಿಗೆ ಪೂರಕವಾಗಿದ್ದ ಯೋಜನೆಗಳನ್ನು ಸಹ ಜಾರಿಗೆ ತರ್ತಾ ಇದೆ. ಸೊ ಭಾರತದಲ್ಲಿ ವಿದ್ಯುತ್ನ ಅಭಾವ ಉಂಟು. ಸೊ ಯಾವ ರೀತಿಯಲ್ಲಿ ವಿದ್ಯುತ್ನ ಅಭಾವವಿದೆ, ಸೊ ಅದಕ್ಕೆ ಕಾರಣ ಏನು, ಆ ವಿದ್ಯುತ್ನ ಅಭಾವಕ್ಕೆ ಕಾರಣಗಳೇನು, ಮತ್ತೆ ಅದಕ್ಕೆ ಪರಿಹಾರ ಏನು, ಅದು ಲಾಸ್ಟ್ ಟಾಪಿಕ್ ನಿಮಗೆ ಈ ಪಾಠದಲ್ಲಿ. ಸೊ ನೆಕ್ಸ್ಟ್ ಸೈಡ್ ಈಗ ಹಾಕಿ, ವಿದ್ಯುತ್ ಅಭಾವ. ಸೊ ನಿಮಗೆ ಅಲ್ಲಿ ಡಿಸ್ಪ್ಲೇ ಮಾಡಿರುವಂತದ್ದು ನಾನ್ ಕನ್ವೆನ್ಷನಲ್ ಅಂದ್ರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಯಾವುದೆಲ್ಲ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೇನೆ ಅದನ್ನು ಆಲ್ರೆಡಿ. ಸೊ ಅದೇ ಇಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ಟಾಪಿಕ್ ಇರುವಂತದ್ದು ಸೈಡ್ ಹೆಡ್ಡಿಂಗ್ ಹಾಕೊಳ್ಳಿ, ವಿದ್ಯುತ್ ಅಭಾವ, ವಿದ್ಯುತ್ ಶಕ್ತಿಯ ಅಭಾವ. ಸೊ ಇತ್ತೀಚಿನ ದಿನಗಳಲ್ಲಿ ಭಾರತ ಎದುರಿಸುತ್ತಿರುವ ಹಲವು ಸಮಸ್ಯೆಗಳಲ್ಲಿ ವಿದ್ಯುತ್ ಸಮಸ್ಯೆ ಸಹ ಒಂದಾಗಿದೆ. ಅದು ಸಹ ಒಂದು ಪ್ರಮುಖವಾದಂತ ಒಂದು ಕಾರಣ ಆಗಿರುವಂತದ್ದು. ಇದರಿಂದಾಗಿ ದೇಶದ ಕೈಗಾರಿಕೆ, ಕೃಷಿ, ಸಾರಿಗೆ, ವ್ಯಾಪಾರ ಮೊದಲಾದವುಗಳ ಮೇಲೆ ಪ್ರತಿಕೂಲ ಪರಿಣಾಮ, ಅಂದ್ರೆ
ಎಲ್ಲವೂ ಸಹ ಅಭಿವೃದ್ಧಿಗೆ ಪೂರಕವಾದಂತಹ ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಚಟುವಟಿಕೆಯೂ ಸಹ ಯಾವುದರ ಜೊತೆ ಅವಲಂಬಿತವಾಗಿದೆ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿಯ ಜೊತೆಯಲ್ಲಿ ಅವಲಂಬಿತವಾಗಿದೆ. ಸೊ ಆದ್ರಿಂದ ಪ್ರತಿ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ವಿದ್ಯುತ್ ಬಹಳ ಪೂರಕವಾಗಿದೆ. ಸೊ ಯಾವಾಗ ವಿದ್ಯುತ್ ಶಕ್ತಿಯ ಅಭಾವ ಆಯ್ತು ಆಗ ಆಟೋಮೆಟಿಕ್ ಆಗಿ ದೇಶದ ಎಲ್ಲ ಅಭಿವೃದ್ಧಿಗೆ ಸಹ ಅದು ಇಫೆಕ್ಟ್ ಅನ್ನ ಕೊಡ್ತದೆ. ಸೊ ಆದ್ರಿಂದ ನಾವು ವಿದ್ಯುತ್ನ ಅಭಾವಕ್ಕೆ ಕಾರಣಗಳನ್ನ ಹುಡುಕಿ ಅದಕ್ಕೆ ಪರಿಹಾರವನ್ನ ಹುಡುಕುವಂಥದ್ದು ಬಹಳಷ್ಟು ಅನಿವಾರ್ಯ ಆಗಿದೆ. ಸೊ ನಾವು ಫಸ್ಟ್ ಗೆ ನೋಡ್ಲಿಕ್ಕಿರುವಂತದ್ದು ವಿದ್ಯುತ್ ಅಭಾವಕ್ಕೆ ಏನು ಕಾರಣ, ಬೇಡಿಕೆಗೆ ತಕ್ಕಷ್ಟು ವಿದ್ಯುತ್ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಸೊ ಆದ್ರಿಂದ ಅದಕ್ಕೆ ಕಾರಣ ಏನು ಮತ್ತೆ ಅದಕ್ಕೆ ಇರುವಂತಹ ಪರಿಹಾರಗಳು ಏನು ಅನ್ನುವಂಥದ್ದನ್ನ ನಾವು ನೋಡುವ. ಸೊ ಕಾರಣಗಳು, ಫಸ್ಟ್ ಕಾರಣ ಏನು ಅಂತ ಹೇಳಿದ್ರೆ ದೇಶದಲ್ಲಿ ಕಡಿಮೆ ಪೆಟ್ರೋಲಿಯಂ ನಿಕ್ಷೇಪದ ಲಭ್ಯತೆ ಮತ್ತು ತೈಲದ ಕೊರತೆ. ನಮಗೆ ಗೊತ್ತೇ ಉಂಟು, ಭಾರತದಲ್ಲಿ ಪೆಟ್ರೋಲಿಯಂ ಹೇರಳವಾಗಿ ನಮಗೆ ಸಿಗ್ತಾ ಇಲ್ಲ, ಅದನ್ನು ನಾವು ಬೇರೆ ದೇಶದಿಂದ ಪರ್ಚೇಸ್ ಮಾಡ್ತಾ ಇರುವಂತದ್ದು. ಸೊ ಆದ್ರಿಂದ ಅದು ಸಹ ಒಂದು ಕಾರಣ ಆಗಿದೆ. ತೈಲದ ಕೊರತೆ ಸಹ ಭಾರತದಲ್ಲಿ ಉಂಟು, ಅದು ಫಸ್ಟ್ ಕಾರಣ. ದೇಶದಲ್ಲಿ ಕಡಿಮೆ ಪೆಟ್ರೋಲಿಯಂ ನಿಕ್ಷೇಪ ಲಭ್ಯತೆ ಮತ್ತು ತೈಲದ ಕೊರತೆ. ಈ ಕ್ವಶನ್ ಇಂಪಾರ್ಟೆಂಟ್ ಮಕ್ಕಳೇ. ವಿದ್ಯುತ್ ಅಭಾವಕ್ಕೆ ಕಾರಣಗಳು ನಿಮಗೆ ನಾನು ಫಸ್ಟಿಗೆ ಹೇಳಿದ್ದೇನೆ, ಕೇವಲ ನಾನು NTSC ಓರಿಯೆಂಟೆಡ್ ಆಗಿ ಸಹ ಮಾಡ್ತಾ ಇಲ್ಲ, ಫೈನಲ್ ಎಕ್ಸಾಮಿಗೆ ಸಹ ಪೂರಕವಾಗಿಯೂ ನಿಮಗೆ ಈ ಕ್ಲಾಸ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ನೀವು ಪಾಯಿಂಟ್ ವೈಸ್ ಕ್ಲಾಸಲ್ಲಿ ಹೇಗೆ ಪಾಯಿಂಟ್ ಬರೀತೀರಾ ಅದೇ ರೀತಿಯಲ್ಲಿ ಪಾಠಕ್ಕೆ ಸಂಬಂಧಿಸಿ ಸಹ ಪಾಯಿಂಟ್ಸ್ ಬರೆಯುವುದು ಬಹಳಷ್ಟು ಅನಿವಾರ್ಯ ಆಗಿರ್ತದೆ. ಸೆಕೆಂಡ್ ಪಾಯಿಂಟ್, ಕಡಿಮೆ ದರ್ಜೆಯ ಕಲ್ಲಿದ್ದಲು. ಕಡಿಮೆ ದರ್ಜೆಯ ಕಲ್ಲಿದ್ದಲು ಅಂದ್ರೆ ಉತ್ತಮವಾದಂತಹ ದರ್ಜೆಯ ಕಲ್ಲಿದ್ದಲು ಭಾರತದಲ್ಲಿ ಲಭ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅದರ ಅರ್ಥ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅಕಾಲಿಕ ಮಳೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ನೀರಿನ ಕೊರತೆ ಆಗ್ತವೆ. ನಾವು ಜನರಲ್ ಆಗಿ ಯೋಚನೆ ಮಾಡೋದು ಜಲವಿದ್ಯುತ್ ಶಕ್ತಿಯನ್ನ ಅದು ಏನು ಅದನ್ನು ಉಪಯೋಗಿಸಿದ್ರೆ ಮಿಷಿನ್ಸ್ ಒಳ್ಳೆ ಇರ್ತದೆ, ಪರಿಸರ ಸ್ನೇಹಿಯಾಗಿದೆ, ಆದ್ರೆ ನಾವು ಜಲವಿದ್ಯುತ್ ಶಕ್ತಿಯನ್ನ ಬಳಸ್ಬೋದಲ್ಲ ಅಂತ ಹೇಳಿದ್ರೆ ಬಳಸಬಹುದು. ಆದ್ರೆ ಏನಾಗಿದೆ, ಭಾರತದಲ್ಲಿ ಬೇಕಾದಷ್ಟು ಮಳೆ ಬೀಳ್ತಾ ಇಲ್ಲ. ಜಲವಿದ್ಯುತ್ ಶಕ್ತಿಗೆ ಏನಾಗ್ಬೇಕು, ರಭಸವಾಗಿ ನೀರು ಹರಿದು ಹೋಗ್ಬೇಕು, ಅಷ್ಟು ಮಳೆ ಭಾರತದಲ್ಲಿ ಬೀಳ್ತಾ ಇಲ್ಲ, ಅಕಾಲಿಕವಾಗಿದೆ. ಸೊ ಆದ್ರಿಂದ ಬೇಕಾದಷ್ಟು ಜಲವಿದ್ಯುತ್ ಶಕ್ತಿಯನ್ನು ಸಹ ಉಪಯೋಗ ಮಾಡ್ಲಿಕ್ಕೆ ಭಾರತದಿಂದ ಸಾಧ್ಯ ಆಗ್ತಾ ಇಲ್ಲ, ಅದು ಸಹ ಒಂದು ಕಾರಣ ಆಗಿದೆ. ನೆಕ್ಸ್ಟ್ ಕಾರಣ ಏನು ಅಂತ ಹೇಳಿದ್ರೆ ಪ್ರಸರಣ ಪ್ರಕ್ರಿಯೆಯಲ್ಲಿ ಆಗುವ ವಿದ್ಯುತ್ನ ನಷ್ಟ. ಅಲ್ಲಿ ಒಂದು ಫೋರ್ತ್ ಪಾಯಿಂಟ್ ಅನ್ನ ಬಿಟ್ಟು ಇದೆ, ಬರ್ಕೊಳ್ಳಿ ಮಕ್ಳೇ. ಪ್ರಸರಣ ಪ್ರಕ್ರಿಯೆಯಲ್ಲಾಗುವ ವಿದ್ಯುತ್ನ ನಷ್ಟ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ನಷ್ಟ ಆಗ್ತದೆ. ಸೊ ನಮಗೆ ಗೊತ್ತುಂಟು, ಅದು ನಾವು ಮನೆಯಲ್ಲಿ ಸಹ ಮಾಡ್ತೇವೆ. ಸೊ ಬೇಕಾದಷ್ಟೇ ವಿದ್ಯುತ್ ಅನ್ನು ಉಪಯೋಗ ಮಾಡುದಂತಲ್ಲ, ಬೇಡದಿದ್ರು ಒಮ್ಮೊಮ್ಮೆ ಫ್ಯಾನ್ ಅನ್ನು ಯಾರಿಲ್ಲಾದ್ರೂ ಫ್ಯಾನ್ ಆನ್ ಇರುವಂತದ್ದು, ಯಾರಿಲ್ಲಾದ್ರೂ ಲೈಟ್ ಆನ್ ಇರುವಂತದ್ದು, ಸುಮ್ನೆ ಟಿವಿ ರನ್ ಆಗ್ತಿರುವಂತದ್ದು, ಇದು ಸಹ ಕೆಲವೊಂದು ಕಾರಣ ಆಗಿರ್ತದೆ ವಿದ್ಯುತ್ ಅಭಾವಕ್ಕೆ. ನೆಕ್ಸ್ಟ್ ಕಾರಣ ಏನು ಅಂತ ಹೇಳಿದ್ರೆ ಭಾರತದಲ್ಲಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಕಡಿಮೆ ಇರುವಂತದ್ದು. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಿನವರು ಬಳಕೆ ಇನ್ನೂ ಸಹ ಮಾಡ್ತಾ ಇಲ್ಲ. ಸೊ ಎಲ್ಲರೂ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನೇ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆದ್ರಿಂದ ವಿದ್ಯುತ್ ಅಭಾವಕ್ಕೆ ಅದು ಸಹ ಒಂದು ಕಾರಣ ಆಗಿದೆ. ನಮಗೀಗ ಕಾರಣ ಎಲ್ಲ ಸಿಕ್ಕಿತು. ಸೊ ನಾವು ನೆಕ್ಸ್ಟ್ ಹುಡುಕ್ಲಿಕ್ಕೆ ಇರುವಂತದಕ್ಕೆ ಸೊಲ್ಯೂಷನ್, ವಿದ್ಯುತ್ ಶಕ್ತಿ ಅಭಾವಕ್ಕಿರುವಂತಹ ಪರಿಹಾರಗಳು ಏನು ಅನ್ನುವಂಥದ್ದನ್ನ ನೋಡು. ಪರಿಹಾರೋಪಾಯಗಳು ಏನು? ದೇಶದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಉತ್ಪಾದನೆಯನ್ನು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಚ್ಚಿಸುವಂತಹ ಪ್ರಯತ್ನವನ್ನ ಮಾಡ್ಬೇಕು. ಆಗ್ತದೆ ಅಂತ ಹೇಳುದಿಲ್ಲ ನಾನು. ಸೊ ನೀವು ಕ್ವಶನ್ ಹಾಕ್ಬೋದು, ಅದು ಹೇಗೆ ಸಾಧ್ಯ ಅಂತ ಹೇಳಿ. ಸೊ ಅದನ್ನ ಪ್ರಯತ್ನ ಮಾಡುವಂಥದ್ದು, ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲಿನ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಒಂದು ಪ್ರಯತ್ನವನ್ನ ಮಾಡುವಂತ, ಅದು ಫಸ್ಟ್ ಪಾಯಿಂಟ್, ಫಸ್ಟ್ ಪರಿಹಾರ ಅದಾಗಿರ್ತದೆ. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಿಗೆ ಬದಲಾಗಿ, ಅದು ನಮ್ಮ ದೇಶದಲ್ಲಿ ಇಲ್ಲ ನಮಗೆ ಗೊತ್ತುಂಟು, ಸೊ ಅದಕ್ಕೆ ಬದಲಾಗಿ ಇತರೆ ಪರ್ಯಾಯ ಸಂಪನ್ಮೂಲಗಳನ್ನ ಬಳಸಲಿಕ್ಕೆ ಕ್ರಮವನ್ನ ಕೈಗೊಳ್ಳುವಂಥದ್ದು, ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನ ನೀಡುವಂಥದ್ದು. ಏನು ಪರ್ಯಾಯ ಕ್ರಮ ಅಂತ ಹೇಳಿದ್ರೆ, ಸೊ ವಿಂಡ್ ಅಂದ್ರೆ ಏನು, ಪವನ ಶಕ್ತಿ, ಗಾಳಿ ಶಕ್ತಿಯನ್ನ ಬಳಕೆ ಮಾಡಿ ವಿದ್ಯುತ್ ಅನ್ನ ತಯಾರಿಸುವಂಥದ್ದು, ಅಥವಾ ಸೋಲಾರ್ ಗಳನ್ನ ಬಳಸುವಂಥದ್ದು. ಸೊ ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಪರ್ಯಾಯ ಕ್ರಮಗಳನ್ನ ನಮಗೆ ಕೈಗೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಬಗ್ಗೆ ಜನರಿಗೂ ಸಹ ಜಾಗೃತಿಯನ್ನ ಅಥವಾ ಜನರಿಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕಾದಂಥದ್ದು. ಸೊ ಸೌರಶಕ್ತಿ ಮತ್ತು ಪವನ ಶಕ್ತಿಯನ್ನು ಆಲ್ರೆಡಿ ಭಾರತ ದೇಶದಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಏನೇನು ಅಂತ ಹೇಳಿದ್ರೆ ಹೆಚ್ಚೆಚ್ಚು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನ ನೀಡುವಂಥದ್ದು. ಜಲವಿದ್ಯುತ್ ಶಕ್ತಿ ಹೆಚ್ಚು ಬಳಕೆ ಆಗುವಂತೆ ನಾವು
ಅದಕ್ಕೆ ಉತ್ತೇಜನವನ್ನು ನೀಡುವಂಥದ್ದು, ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡುವಂಥದ್ದು ಅನಿವಾರ್ಯ ಆಗಿರ್ತದೆ. ನೆಕ್ಸ್ಟ್ 4ನೇದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಕೆಯನ್ನ ಹೆಚ್ಚು ಮಾಡುವಂಥ, ಅಸಾಂಪ್ರದಾಯಿಕ ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಸೋಲಾರ್ ಅನ್ನ ಹೆಚ್ಚಿನ ಮನೆಯಲ್ಲಿ ಅದನ್ನ ಅಳವಡಿಸುವಂತ ಒಂದು ಕ್ರಮವನ್ನ ಕೈಗೊಳ್ಬಹುದು. ಸೊ ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿಯ ಅಭಾವವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿಗೆ ಮಕ್ಕಳೇ ಈ ಒಂದು ಪಾಠ ಇಲ್ಲಿಗೆ ಮುಗೀತದೆ. ಯಾವುದು ಭಾರತದ ಪ್ರಮುಖ ಖನಿಜ ಸಂಪನ್ಮೂಲಗಳು ಮತ್ತು ಶಕ್ತಿ ಸಂಪನ್ಮೂಲಗಳು ಪಾಠ ಇಲ್ಲಿಗೆ ಎಂಡ್ ಆಗ್ತದೆ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕಿರುವಂತಹ, ಈಗ ಟೈಮ್ ಇದ್ರೆ ಈಗಲೇ ಸ್ಟಾರ್ಟ್ ಮಾಡ್ತೇನೆ ನಾನು. ಸೊ ಅದು ಯಾವುದು ಅಂತ ಹೇಳಿದ್ರೆ ಸಾರಿಗೆ ಸಂಪರ್ಕ, ನೆಕ್ಸ್ಟ್ ಪಾಠ ಸಾರಿಗೆ ಸಂಪರ್ಕ. ಸೊ ಅದಕ್ಕಿಂತ ಮುಂಚೆ ಮಕ್ಕಳೇ ನಾನು ನಿಮಗೆ ಒಂದು ವಿಡಿಯೋ ಡಿಸ್ಪ್ಲೇ ಮಾಡ್ತೇನೆ. ಸೊ ಅದೇನು ಅಂತ ಹೇಳಿದ್ರೆ ಭಾರತದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳ ಬಗ್ಗೆ ಇರುವಂತಹ ಒಂದು ವಿಡಿಯೋ. ಸೊ ನಿಮಗೆ ಅದು ಇಂಗ್ಲಿಷ್ ಅಲ್ಲಿ ಇರುವಂತದ್ದು, ಆದ್ರೆ ನಿಮ್ಗೆ ಅದು ಅರ್ಥ ಆಗ್ತದೆ, ಸುಲಭವಾಗಿ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮಿಂದ. ಸೊ ನಾನು ಮಿಡ್ಲಲ್ಲಿ ಪಾಸ್ ಮಾಡಿ ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಅದರ ಬಗ್ಗೆ ನೀವು ತಿಳ್ಕೊಳ್ಳುವಂಥದ್ದು ಅನಿವಾರ್ಯ. ಯಾಕೆಂತ ಹೇಳಿದ್ರೆ NTSC ಅಲ್ಲಿ ಸೊ ರಿವರಿಗೆ ಸಂಬಂಧಿಸಿ ಒಂದು ಕ್ವಶನ್ ಇದ್ದೇ ಇರ್ತದೆ. ಸೊ ಆದ್ರಿಂದ ಅದು ಯಾವ ರೀತಿಯಲ್ಲಿ ಹರಿಯುತ್ತದೆ ಮತ್ತೆ ಯಾವೆಲ್ಲ ದೇಶಗಳಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಆ ಪ್ರಮುಖವಾದಂತಹ ನದಿ ಹರಿಯುತ್ತದೆ ಅಂತ ಹೇಳಿ. ಸೊ 2 ವಿಡಿಯೋ ಉಂಟು. ಒಂದು ವಿಡಿಯೋ ಇವತ್ತು ಡಿಸ್ಪ್ಲೇ ಮಾಡ್ತೇನೆ, ಇವತ್ತು ನಿಮಗೆ ತೋರಿಸ್ತೇನೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೆಕ್ಸ್ಟ್. ಈ ವಿಡಿಯೋಗೆ ಸಂಬಂಧಿಸಿದಂತ ಪಾಠ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಉಂಟು. ಪಾರ್ಟ್ 1 ಅಲ್ಲಿ ಜಲ ಸಂಪನ್ಮೂಲ ಪಾಠದಲ್ಲಿ ಉಂಟು, ಆಯ್ತಾ. ಜಲ ಸಂಪನ್ಮೂಲ ಪಾಠದಲ್ಲಿ ಅದಕ್ಕೆ ಸಂಬಂಧಿಸಿದ ವಿಷಯಗಳು ಉಂಟು. ಸೊ ಅದನ್ನ ನೀವು ನೋಡಿಕೊಳ್ಳಿ. ನೆಕ್ಸ್ಟ್ ನಾನು ವಿಡಿಯೋ ಕಳಿಸುವಾಗ ನಿಮಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೋಡಿ ಅದಕ್ಕೆ ಪಾಯಿಂಟ್ ಅನ್ನ ಬರ್ಕೊಳ್ಳಿ. In this video, we shall learn about the major rivers in India. Well, the major rivers in India can be divided into the Himalayan rivers and the rivers of the Indian plateau. The major Himalayan rivers are River Ganga, River Brahmaputra, and River Indus. ಈ ವಿಡಿಯೋದಲ್ಲಿ 3 ನದಿಗಳ ಬಗ್ಗೆ, ಅಂದ್ರೆ ಹಿಮಾಲಯದಲ್ಲಿ ಹರಿಯುವಂತಹ, ಹಿಮಾಲಯದಿಂದ ಹುಟ್ಟಿ ಹರಿಯುವಂತಹ ಪ್ರಮುಖ 3 ನದಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಪ್ಲೇ ಮಾಡುವಂಥದ್ದು. ಸೊ ಒಂದು ಸಿಂಧು ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ, ಇಂಡಸ್ ಅಂತ ಹೇಳಿದ್ರೆ ಅದು. ಸೊ ಈ 3 ನದಿಗಳು ಯಾವ ದೇಶದ ಮೂಲಕ ಮತ್ತೆ ಯಾವ ಸಮುದ್ರಕ್ಕೆ ಹೋಗಿ ಸೇರ್ತದೆ ಮತ್ತೆ ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಹರಿತದೆ ಅಂತ ಹೇಳಿ ಅದನ್ನು ಡಿಸ್ಪ್ಲೇ ಮಾಡ್ತಾರೆ. ಕರೆಕ್ಟ್ ಆಗಿ ಅದನ್ನು ನೋಡಿಕೊಳ್ಳಿ ಮತ್ತೆ ಅದಕ್ಕೆ ಸಂಬಂಧಿಸಿ ಪಾಯಿಂಟ್ ಮಾಡಿ. ಗಂಗಾ ಅಂತ ಹೇಳಿ ಬರ್ದು ಯಾವೆಲ್ಲ ರಾಜ್ಯಗಳಲ್ಲಿ ಹರಿತದೆ ಅಂತ ಹೇಳಿ, ಮತ್ತೆ ಲಾಸ್ಟ್ಗೆ ಯಾವ ಸಮುದ್ರಕ್ಕೆ ಸೇರ್ತದೆ ಅಂತ ಹೇಳಿ. ಬ್ರಹ್ಮಪುತ್ರ ಹಾಗೆ, ನೆಕ್ಸ್ಟ್ ಇಂಡಸ್ ರಿವರ್ಸ್ ಅದೇ ರೀತಿಯಲ್ಲಿ ಬರ್ದ್ರೆ ಆಯ್ತು. These are not just rivers, they are river system. River Ganga is the longest and the most important river of India. It is 2525 kilometers long. ಉದ್ದ 2525 ಕಿಲೋಮೀಟರ್ ಗಂಗಾ ನದಿಯ ಉದ್ದ. And it flows through the states of Uttarakhand, Uttar Pradesh, Bihar, Jharkhand and West Bengal. ರಾಜ್ಯಗಳು. River Ganga is the most sacred river to Hindus. ಸೇಕ್ರೆಡ್ ರಿವರ್ ಅಂತ ಹೇಳಿದ್ರೆ ಹಿಂದೂಗಳ ಪವಿತ್ರ ನದಿ ಅಂತ ಹೇಳಿ ಅದರ ಅರ್ಥ. It is also a lifeline to millions of Indians. ಪವಿತ್ರ ನದಿ ಮಾತ್ರ ಅಲ್ಲ, ಇದು ಭಾರತದ ಅನೇಕ ಜನರಿಗೆ ಒಂದು ಜೀವಾಳ ಆಗಿದೆ. ಅಂದ್ರೆ ಅನೇಕ ನದಿಗಳಿಗೆ ಜೀವನವನ್ನು ಒದಗಿಸಿದಂತಹ ಒಂದು ನದಿ ಗಂಗಾ ಆಗಿದೆ. Who live along its course and depend on it for their daily needs. River Ganga originates from Gangotri Glacier at Gomukh. ಗೋಮುಖ್ ಬರ್ಕೊಳ್ಳೋದನ್ನು, ಗೋಮುಖ್ ಎಲ್ಲಿ ಹುಟ್ಟುವಂತದ್ದು ಅಂತ ಹೇಳಿ. The headwaters of Ganga is known as Bhagirathi. ಫಸ್ಟ್ ಗೆ ಅದರ ಹೆಸರು ಭಾಗೀರಥಿ. The headwaters of Ganga is known as Bhagirathi. It joins river Alaknanda at Devprayag, and from here the river is known as Ganga. Yamuna is the second largest tributary of Ganga. ಉಪನದಿ. River Yamuna originates at Yamunotri and joins Ganga at Allahabad. ಅಲಹಾಬಾದ್ ಅಲ್ಲಿ ಯಮುನಾ ನದಿ ಗಂಗಾ ನದಿಗೆ ಜಾಯಿನ್ ಆಗ್ತದೆ.
joins Ganga at Allahabad. It is the longest river in India which does not directly flow into the sea. The rivers joining Ganga from the north are Ramganga, Gomati, Ghagra. Rapti joins Agra, Gandak and Kosi. River Ghagra is the largest tributary of Ganga. The rivers joining Yamuna from the south are Chambal. Now, the tributaries of Chambal are Banas, Parvati and Kali Sindh. ಟ್ರಿಬ್ಯೂಟರಿ ಅಂದ್ರೆ ಉಪನದಿ ಮಕ್ಕಳೇ. The other tributaries of Yamuna are River Sindh and Betwa. The tributary of Betwa is Dassan, then it is Ken and Tons. River Son joins River Ganga. The tributary of River Son are Rihand and Koyal. In West Bengal, River Ganga is joined by Mayurakshi and Damodar. Coming to the next river, River Indus. Well, the Indus River is 3,180 kilometers long. ಇಂಡಸ್ ಸಿಂಧು ನದಿ 3180 ಕಿಲೋಮೀಟರ್. ಆಯ್ತಾ? And this makes it one of the longest rivers in Asia. The river ಅದು ಏಷ್ಯಾದು, ಭಾರತದಲ್ಲ, ನೆನಪಿಟ್ಟುಕೊಳ್ಳಿ, ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. ಅದು ಭಾರತದ ಲಾಂಗೆಸ್ಟ್ ರಿವರ್ ಅಲ್ಲ, ಅದು ಏಷ್ಯಾದ ಲಾಂಗೆಸ್ಟ್ ರಿವರ್. ಯಾಕೆಂದ್ರೆ ಭಾರತದಲ್ಲಿ ಅದು ಸ್ವಲ್ಪ ಕಿಲೋಮೀಟರ್ ಮಾತ್ರ ಹರಿಯುವಂತದ್ದು. ಆಯ್ತಾ? ಸೊ ಉಳಿದಂತ ಭಾಗ ಬೇರೆ ದೇಶಗಳಲ್ಲಿ ಹರಿತದೆ. ಆದ್ರಿಂದ ಅದು ಭಾರತದ ಲಾಂಗೆಸ್ಟ್ ರಿವರ್ ಅಲ್ಲ, ಅದು ಏಷ್ಯಾದ ಲಾಂಗೆಸ್ಟ್ ರಿವರ್. ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. originates in the western part of Tibet in the vicinity of Mount Kailash and Lake Mansarovar. The river passes through Jammu Kashmir and before joining Arabian Sea, it passes through Pakistan. It is the longest river and the national river of Pakistan. ಸೊ ಅದು ಪಾಕಿಸ್ತಾನದ ನ್ಯಾಷನಲ್ ರಿವರ್ ಮತ್ತು ಪಾಕಿಸ್ತಾನದ ಲಾಂಗೆಸ್ಟ್ ರಿವರ್, ಭಾರತದ್ದು ಅಲ್ಲ. ಆಯ್ತಾ? ಪಾಕಿಸ್ತಾನದ ಲಾಂಗೆಸ್ಟ್ ರಿವರ್ ಆಗಿದೆ ಅದು. River Satluj is the largest tributary of River Indus. ಸಟ್ಲೇಜ್ It originates ಅದರ from ಉಪನದಿ. Rakshasthal Lake in Tibet. This river flows through the states of Himachal Pradesh, Punjab and joins River Indus in Pakistan. The tributaries of Indus are Jhelum, Chenab, Ravi, Beas. And in the northern part, the tributaries are Shyok, Gilgit and Jhaskar. The next important Himalayan river is the river Brahmaputra. River Brahmaputra is one of the major rivers of Asia which flows through China, India and Bangladesh. 3 ದೇಶ, ಭಾರತ, ಚೀನಾ, ಬಾಂಗ್ಲಾದೇಶ, 3 ದೇಶಗಳಲ್ಲಿ ಹರಿಯುವಂತಹ ಹಿಮಾಲಯದಿಂದ ಹುಟ್ಟಿ ಬರೆಯುವಂತಹ ನದಿ ಅದು. ಸೊ ಅದನ್ನ ಕೇಳುವ ಸಾಧ್ಯತೆ ಉಂಟು NTSC ಯಲ್ಲಿ. ಸೊ ಅದರಿಂದ ನೆನಪಿಟ್ಟುಕೊಳ್ಳಿ. This river is 3,848 kilometers ಉದ್ದ, ಬ್ರಹ್ಮಪುತ್ರ ನದಿಯ ಉದ್ದ 3848 ಕಿಲೋಮೀಟರ್. River Brahmaputra is also called Sangpo in Tibet. It originates on the Chimanyungdong Glacier located on the northern side of the Himalayas in Gurung County of Tibet. When I say county, a county is a geographical region of a country used for administrative or other purpose in certain modern nations. The Brahmaputra enters India in the state of Arunachal Pradesh, where it is called Siang. In Assam, the river is called Brahmaputra. In Bangladesh, the Brahmaputra is joined by the river Teesta, then it is known as Jamuna. Later on, it merges with the lower Ganga called the river Padma. In the final part, the river is called Meghna. Now the main tributaries of Brahmaputra are River Teesta,
Tubri, Manas, Subansiri, Lohit, Dibang, Dhanasiri, Kopili, and Meghna. River Meghna in the initial stage is known as Barak. River Surma, when it turns south, it is known as Meghna. ಕೊನೆಗೆ ಅದು ಮೇಘನಾಗಿ ಸೇರುವಂತದ್ದು. The important rivers of the Indian plateau are Mahanadi, Krishna, Kaveri, Narmada, and Tapi. River Mahanadi originates in Chhattisgarh. It is an important river of Chhattisgarh. ಮಹಾನದಿ ರಿವರ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. The tributaries of river Mahanadi are Sevnath, Hasdev, Mand, Tip, Ong, and river Del. River Godavari is the second longest river in India after the river Ganga. It has its source at Triambakeshwar. The main tributaries of river Godavari are river Pravara, Uma, Wainganga. The tributaries of Wainganga are Wainganga and river Varna. Then it is Manjara and Indravati. River Krishna originates in the Western Ghats near Mahabaleshwar. The main tributaries of Krishna are Bhima, Tungabhadra, Ghatprabha, and Malaprabha. Then it is river Penna, and river Kaveri. ಕಾವೇರಿ ಹರಿಯುವಂತದ್ದು ಹೇಗೆ ನೋಡಿ. The two important westward flowing rivers of India are river Narmada and river Tapi. River Narmada is the longest westward flowing rivers of India. Thank you for watching. ಓಕೆ, ಸೊ ಅಲ್ಲಿ ಪ್ರಮುಖ ನದಿಗಳ ಬಗ್ಗೆ ಕೊಟ್ಟಿದ್ದಾರೆ. ಗಂಗಾ ಮತ್ತು ಗೋದಾವರಿ ನದಿಗೆ ಅಲ್ಲಿ ನೋ ರಿಲೇಶನ್ಶಿಪ್ ಅನ್ನ ಹೇಳಿದ್ರು ಅವರು. ಸೊ ಅದನ್ನ ಕರೆಕ್ಟ್ ಆಗಿ ನೋಡಿಕೊಳ್ಳಿ. ಗೋದಾವರಿ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ. ಸೊ ಅದನ್ನ ಕರೆಕ್ಟ್ ಆಗಿ ನೆನಪಿಟ್ಟುಕೊಳ್ಳಿ. ಸೊ ನಾನು ವಿಡಿಯೋ ಕಳಿಸುವಾಗ ಅದರ ಬಗ್ಗೆ ಒಂದು ಟಿಪ್ಪಣಿ ಬರೀರಿ. ಸೊ ನೆಕ್ಸ್ಟ್ ಕ್ಲಾಸಿಗೆ ಆಗುವಾಗ ಮಕ್ಕಳೇ ಸಾರಿಗೆ ಮತ್ತು ಸಂಪರ್ಕ ಪಾಠದ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ತಗೊಳ್ಳುವಂಥದ್ದು. ಸೊ ಅದಕ್ಕಿಂತ ಮುಂಚೆ ನೀವು ಬರೆದ ಪಾಯಿಂಟ್, ನೀವು ಹೇಗೆ ಪಾಯಿಂಟ್ ಬರೆದಿದ್ದು ನಂಗೆ ಅಂತ ಆಗ್ಬೇಕಲ್ಲ. ಸೊ ನನ್ನ ಪರ್ಸನಲ್ ನಂಬರ್, ಅದರ ನಂಬರ್ ಉಂಟು. ಸೊ ಗ್ರೂಪಲ್ಲಿ ಕಳಿಸ್ಬೇಡಿ, ನನಗೆ ಪರ್ಸನಲ್ ಆಗಿ ನೀವು ಬರೆದ ಟಿಪ್ಪಣಿಯನ್ನು ನನಗೆ ಮೆಸೇಜ್ ಮಾಡಬೇಕು ಪ್ರತಿಯೊಬ್ಬರು ಸಹ. ಅರ್ಥ ಆಯ್ತಾ ಹೇಳಿದ್ದು? ಸೊ ಇಲ್ಲಿ ಕ್ಲಾಸ್ ಎಂಡ್ ಮಾಡೋ, ನಿಮ್ಗೆ ಚಂದನದ ಕ್ಲಾಸ್ ಉಂಟಲ್ಲ. ಓಕೆ, ನೆಕ್ಸ್ಟ್ ಡೌಟ್ಸ್ ಇದ್ರೆ ಅದರಲ್ಲೇ ಕ್ಲಿಯರ್ ಮಾಡಿಕೊಳ್ಳಿ, ನನಗೆ ಡೌಟ್ ಉಂಟು ಅಂತ ಹೇಳಿ. ಆಯ್ತಾ? ಓಕೆ, ಥ್ಯಾಂಕ್ ಯು.